ಸ್ಟಾರ್ಟ್. ವೀಕ್ಷಕರೇ ನೋಡಿ, ನಾವು ಭೈರಾಪುರ ರಾಜನಕುಂಟೆಯಲ್ಲಿದ್ದೀರಿ. ದಂಡರಾಜ್ ಅವರ ಅಣ್ಣ ಅವ್ರ ಮನೇಲಿ ನಾವಿದ್ದೀರಿ. ನೋಡಿ, ನಮ್ಮ ನೆಟ್ಸರ್ಫ್ ಇದು ಕುಡಿಯೋ ನೀರಿದೆ, ಕುಡ್ದಿದ್ದೀರಿ. ನೋಡಿ, ನಿಮಗೆ ಇಲ್ಲಿ ಒಂದಿದ್ದು ಡೆಮೋ ಒಂದು ನಾವು ತೋರಿಸ್ತಾ ಇದ್ದೀವಿ. ಯಾವುದು ನಾವು ದಿನ ಬಟ್ಟೆ ವಾಶ್ ಮಾಡೋದಕ್ಕೆ ನಾವೇನು ಯೂಸ್ ಮಾಡ್ತಿರಲ್ಲ, ಆ ಸರ್ಫು ಎನಿ1 XYZ ಯಾವುದೇ ಒಂದು ಕಂಪ್ನಿದಾಗ್ಬೋದು. ನಾವಿಲ್ಲಿ ಡೆಮೋ ಮಾಡ್ತಾಯಿದ್ದೀರಿ. ಬೇರೆ ಕಂಪ್ನಿಯ ಬಟ್ಟೆ ವಾಶ್ ಮಾಡೋ ಡಿಟರ್ಜೆಂಟ್ ಪೌಡ್ರಿಗೂ ನಮ್ಮ ನೆಟ್ಸರ್ಫ್ ಸಂಸ್ಥೆಯ ಡಿಟರ್ಜೆಂಟ್ ಪೌಡ್ರಿಗೂ ನಾವಿಲ್ಲಿ ಒಂದು ಡೆಮೋ ಮಾಡ್ತಾಯಿದ್ದೀವಿ. ಇದು ನೋಡಿ, ನಿಮಗೆ ಟ್ರಾನ್ಸ್ಪರೆಂಟ್ ಇದೆ. ಇದು ನಿಮಗೆ ವೈಟ್ ಚೇಂಜಸ್ ಆಗಿದೆ. ಇದಕ್ಕೆ ನಾವು ಒಂದು ಚೂರು ಹಳದಿನ ಮಿಕ್ಸ್ ಮಾಡೋಣ, ಅರಶಿನ ಪುಡಿನ ಸೇಮ್ ಪ್ರಮಾಣದಲ್ಲೇ. ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ನೋಡಿ, ನಮ್ಮ ನೆಟ್ಸರ್ಫ್ ಸಂಸ್ಥೆಯ ಏನು ನಾವು ಕ್ಲೀನ್ ಆ್ಯಂಡ್ ಫ್ಯಾಬ್ರಿಕ್ ವಾಶ್ ಯೂಸ್ ಮಾಡಿದ್ದೀರಿ, ಇಲ್ಲಿ ನಿಮಗೆ ಇದರಲ್ಲಿ ಯಾವುದೇ ಒಂದು ರೀತಿಯಾದಂಥ ಕೆಮಿಕಲ್ ಮಿಕ್ಸ್ ಇಲ್ಲ. ಹಾಗಾಗಿ ಹಳದಿ ಬಂದು ನಮ್ಗೆ ಹಳದಿ ಕಲರೇ ತೋರಿಸ್ತಿದೆ. ಇಲ್ಲಿ ನೋಡಿ, ಬೇರೆ ಕಂಪ್ನಿದು ನಮಗೆ ಕೆಮಿಕಲ್ ಎಷ್ಟು ಮಟ್ಟಿಗೆ ಇಲ್ಲಿ ಮಿಕ್ಸಿಂಗ್ ಇದೆ ಅಂತ ನಾವೇ ಇಲ್ಲಿ ನೋಡ್ಬೋದು. ಇದರಿಂದ ಏನು ಗೊತ್ತಾಗುತ್ತೆ, ಈ ಕೆಮಿಕಲ್ ಹಾಕಿರುವಂಥ ಏನು ನಾವು ಸರ್ಫ್ ಯೂಸ್ ಮಾಡ್ತೀರಿ, ಅದು ಬಟ್ಟೆನ ನಾವು ಹಾಕಿದಾಗ ನಮ್ಮ ದೇಹದಿಂದ ಬರುವಂಥ ಬೆವರು ನೀರು, ಇದು ಬೆವರು ನೀರಿಂದ ಈ ಕೆಮಿಕಲು ನಮ್ಮ ದೇಹದಲ್ಲಿ ಸೇರುತ್ತೆ. ನಮ್ಮ ದೇಹದಲ್ಲಿ ಸೇರಿ ಸ್ಕಿನ್ ಅಲರ್ಜಿ ಬರೋದಾಗ್ಬೋದು, ಅಥವಾ ಕ್ಯಾನ್ಸರ್ ಬರೋದಾಗ್ಬೋದು, ಬೇರೆ ರೀತಿಯಾದಂಥ ಕಾಯಿಲೆಗಳಿಗೆ ನಾವು ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡ್ರು ಅಥವಾ ನಾವು ಮನೇಲಿ ಬಳಕೆ ಮಾಡುವಂಥ ಯಾವುದೇ ಒಂದಾಗಲಿ ಮಾಡುತ್ತೆ. ಆದರೆ ನಮ್ಮ ನೆಟ್ಸರ್ಫ್ ಸಂಸ್ಥೆದು ಪ್ರಾಡಕ್ಟ್ನ ನೀವು ಬಳಕೆ ಮಾಡೋದ್ರಿಂದಾಗಿ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಇರೋದಿಲ್ಲ. ಬಟ್ಟೆನೂ ಚೆನ್ನಾಗಿ ಕೊಳೆ ಹೋಗುತ್ತೆ, ಬಟ್ಟೆ ಆಯುಸ್ಸು ಕೂಡ ಚೆನ್ನಾಗಿರುತ್ತೆ. ಆ ಬಟ್ಟೆ ಧರಿಸಿದಂಥ ನಮಗೂ ಕೂಡ ಯಾವುದೇ ಒಂದು ಸ್ಕಿನ್ ಡಿಸೀಸ್ ಆಗಲಿ ಏನೂ ಬರೋದಿಲ್ಲ. ಇದ್ರ ಮುಖಾಂತರ ನೀವು ನೆಟ್ಸರ್ಫ್ ಸಂಸ್ಥೆ ಉತ್ಪನ್ನ ಉಪಯೋಗಿಸಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು.